ಪದೇ ಪದೇ ಅದು ಲವರ್ಸ್ ಮಧ್ಯೆ ಇರ್ಬೋದು, ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಅಥವಾ ಸಂಬಂಧದಲ್ಲಿ ಬೇರೆ ಯಾವುದೋ ಸಂಬಂಧ ಇದರಲ್ಲಿ ಜಗಳ ನಡೀತಾ ಇದ್ದರೆ ಈ 3 ವಿಚಾರಗಳನ್ನು ಕಲೀಲೇಬೇಕಾಗತ್ತೆ. ಪಾಯಿಂಟ್ ನಂಬರ್ 1, ನಿಮ್ಮ ಪಾರ್ಟ್ನರ್ಗೆ ಕೋಪ ಬಂದಾಗ ನೀವು ಏನು ಕೂಡ ಮಾಡಲಿಕ್ಕೆ ಹೋಗಬೇಡಿ, ಸೈಲೆಂಟ್ ಆಗಿರಿ. ನೋಡಿ, ಪಾರ್ಟ್ನರ್ಸಿಗೆ ಕೋಪ ಬಂದಾಗ ನೀವು ಸೈಲೆಂಟ್ ಆಗಿದ್ದರೆ ಅಲ್ಲಿ 0.5% ಅಂದರೆ 50% ಆ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ಟ್ ಔಟ್ ಆದಂಗೆ ಅರ್ಥ. ಅಂದರೆ ಜಗಳಕ್ಕೆ ಮುಂದೆ ದಾರಿ ಮಾಡಿ ಕೊಡಲ್ಲ, ಅದು ಸ್ಟಾಪ್ ಮಾಡ್ದಂಗೆ ಲೆಕ್ಕ. ಓಕೆ, ಎಷ್ಟೋ ಜನ ಏನು ಮಾಡ್ತಾರೆ, ಅವ್ರಿಗೆ ಕೋಪ ಬಂದಾಗ ಇವರು ಮಾತಾಡೋಕ್ಕೆ ಶುರು ಮಾಡ್ತಾರೆ, ರೈಟ್? ಅವಾಗೇನಾಗುತ್ತೆ, ಮಾತಿಗೆ ಮಾತು ಬೆಳೀತಾ ಬೆಳೀತಾ ಅದು ದೊಡ್ಡ ವಿಕೋಪಕ್ಕಾಗುತ್ತೆ, ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ನಿಮ್ಮ ಪಾರ್ಟ್ನರ್ಗೆ, ಅದು ಹೆಣ್ಣಿಗಿರ್ಬೋದು, ಗಂಡಿಗಿರ್ಬೋದು, ಅಥವಾ ವಾಟ್ ಎವರ್ ಯಾರಿಗೇ ಇರ್ಬೋದು, ಕೋಪ ಬಂದಾಗ ನೀವು ಸೈಲೆಂಟ್ ಆಗಿರೋದನ್ನು ಕಲೀರಿ. ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್ ನೋಡ್ಕೊಂಬರೋಣ. ಏನಂದರೆ, ಜಗಳಕ್ಕೆ ಕಾರಣನ ಹುಡುಕೋಕೆ ಟ್ರೈ ಮಾಡಿ. ಜಗಳಕ್ಕೆ ಕಾರಣ ಅಂದರೆ ಕೋಪ ಕಡಿಮೆ ಆದಮೇಲೆ, ಏನು ಪಾರ್ಟ್ನರ್ಸಲ್ಲಿ ಯಾರಿಗೆ ಕೋಪ ಬಂದಿರುತ್ತಲ್ಲ ಒಬ್ಬರು ಸೈಲೆಂಟ್ ಆಗಬೇಕು. ಕೋಪ ಕಡಿಮೆ ಆದಮೇಲೆ ನಿಮ್ಮ ಜಗಳಕ್ಕೆ ಏನು ಕಾರಣ ಇಬ್ಬರು ಕೂತ್ಕೊಳ್ಳಿ, ಹೆಲ್ದಿ ಡಿಸ್ಕಷನ್ ಆಗಬೇಕು. ಮತ್ತು ನೀವು ಹೆಲ್ದಿ ಡಿಸ್ಕಷನ್ ಮಾಡೋದು ಬಿಟ್ಟು ಮತ್ತು ಅದೇ ಕೋಪದಲ್ಲೇ ನೋಡಿ, ಜಗಳಕ್ಕೆ ಏನು ಕಾರಣ ಆದರೆ ಅದನ್ನು ನೀವು ಸರ್ಚ್ ಮಾಡಬೇಕು ಅಥವಾ ಅದರ ಮೂಲ ಹುಡುಕಬೇಕು. ಅಂದರೆ ನೀವು ಹೆಲ್ದಿ ಇದ್ದಾಗ, ತಾಳ್ಮೆಯಿಂದ ಇದ್ದಾಗ ಅದನ್ನು ಡಿಸ್ಕಷನ್ ಮಾಡಿ. ಆವಾಗ ನೆಕ್ಸ್ಟು ಆ ಜಗಳ ಮಾಡಲಿಕ್ಕೆ ನಿಜವಾಗ್ಲೂ ಇದು ಕಾರಣ ಹೌದಾ, ಮಾಡಬೇಕಾ ಬೇಡ, ಯಾಕೆ ಬಂತು, ಎಲ್ಲನೂ ಕೂಡ ನಿಮಗೊಂದು ಉತ್ತರ ಸಿಗುತ್ತೆ ಯಾವಾಗ ನೀವು ಇದನ್ನು ಅನಾಲಿಸಿಸ್ ಮಾಡ್ತೀರಾ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಅಂದರೆ ತಾಳ್ಮೆಯಿಂದ ಇರಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ತಾಳಿದವನು ಬಾಳಿಯನು ಅಂತ ಒಂದು ಗಾದೆ ಇದೆ. ಸೊ ನೋಡಿ, ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸಂಬಂಧ ಅಂತಲ್ಲ, ಎಲ್ಲ ವಿಚಾರದಲ್ಲಿ. ನೀವು ಏನೋ ಕೆಲಸ ಮಾಡ್ತಿದ್ದೀರಾ ಅಥವಾ ಏನೋ ಸಕ್ಸಸ್ಗೋಸ್ಕರ ಹೋರಾಟ ಮಾಡ್ತಿದ್ದೀರಾ ಅಂದಾಗ ಅಲ್ಲಿ ತಾಳ್ಮೆ ತುಂಬ ಕೇಳ್ತಾ ಇದೆ. ನಾವೊಂದು ಅಕ್ಕಿ ಅನ್ನ ಹಾಕ್ಬೇಕಂತ ಹೇಳಿದ್ರೆ ಅದು ಕೂಡ ಟೈಮ್ ಇಲ್ಲ, ನಂಗೆ ಈಗ ಇಟ್ಟಿದ್ದೀನಿ, ನಂಗೆ ಬೇಕು ನನಗೀಗ ಅನ್ನ ಅಂತ ಹೇಳಿದ್ರೆ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೇನೆ ಸಂಬಂಧದೊಳಗಡೆ ಎಸ್ಪೆಷಲಿ ತುಂಬ ತಾಳ್ಮೆ ಬೇಕಾಗತ್ತೆ. ಆ್ಯಂಡ್ ನೋಡಿ, ಒಂದು ಗಾದೆ ಇದೆ, ಮಾತು ಆಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತೇಳಿ. ನೀವು ಕೋಪದಲ್ಲಿ ಏನೇ ಮಾತಾಡ್ಬಿಟ್ರೆ ಮಾತು ಹೋಗ್ಬಿಟ್ಟಿರುತ್ತೆ. ಅದು ಕೆಟ್ಟದ್ದು ಮಾತಾಡಿರ್ತೀರ, ಒಳ್ಳೇದು ಮಾತಾಡಿರ್ತೀವಿ. ಕೋಪ ಬಂದಾಗ ಆಲ್ಮೋಸ್ಟ್ ನಾವು ಕೆಟ್ಟದಾಗಿ ಏನೋ ಅವ್ರಿಗೆ ನೋವಾಗೋ ಥರನೇ ಮಾತಾಡಿರ್ತೀವಿ. ಆವಾಗ ಅದು ಮನಸ್ಸಲ್ಲಿ ಉಳಿದೋಗುತ್ತೆ. ವೈಟ್ ಪೇಪರ್ ಮೇಲೆ ಒಂದು ಬ್ಲ್ಯಾಕ್ ಚಿಕ್ಕಿ ಆಗಿಬಿಟ್ರೆ ಅದನ್ನ ಆಮೇಲೆ ಅಳಿಸ್ಬೋದು, ಬಟ್ ಆ ಕಲಿ ಹಾಗೆ ಉಳ್ಕೊಳ್ಳುತ್ತೆ. ಹಾಗೇನೆ ನಾವು ಮಾತಾಡುವಾಗ ಅಥವಾ ಕೋಪ ಬಂದಾಗ ಮಾತಾಡೋದು ತುಂಬ ತಪ್ಪಾಗತ್ತೆ. ಸೊ ಪದೇ ಪದೇ ನಿಮ್ಮ ಸಂಗಾತಿಗಳಲ್ಲಿ ಜಗಳಗಳು ಬರ್ತಾ ಇದ್ದರೆ, ಲವ್ ಮಧ್ಯೆ ಪ್ರಾಬ್ಲಮ್ ಆಗ್ತಿದ್ದಾರೆ, ಸಂಬಂಧದಲ್ಲಿ ಕಿರಿಕಿರಿ ಅನ್ನಿಸ್ತಾ ಇದ್ದರೆ ಈ 3 ಟಿಪ್ಸನ್ನು ಯೂಸ್ ಮಾಡಿ. ಫಸ್ಟ್ ಒಂದು ಏನಂತ ಹೇಳಿದ್ರೆ, ಅವ್ರಿಗೆ ಕೋಪ ಬಂದಾಗ, ನಿಮ್ಮ ಪಾರ್ಟ್ನರಿಗೆ ಕೋಪ ಬಂದಾಗ ಸೈಲೆಂಟ್ ಆಗಿರಿ, ಏನೂ ಮಾಡಬೇಡಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ತಾಳ್ಮೆಯಿಂದ ಇರಿ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಜಗಳಕ್ಕೆ ಕಾರಣನ ಹುಡುಕಿ. ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ 100% ಜಗಳಗಳನ್ನು ಕಡಿಮೆ ಮಾಡ್ತಾ ಬರ್ಬೋದು. ಆ ಸಂಬಂಧ ಹೆಲ್ದಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಈ 3 ಪಾಯಿಂಟ್ಸ್ ಬಗ್ಗೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಅಗೇನ್ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋ ಒಂದು ಖುಷಿ ಕೂಡ ಸಿಗುತ್ತೆ. ಓಕೆ, ಅದೊಂಥರ ಸಪೋರ್ಟಿವ್ ಇದ್ದ ಹಾಗೆ. ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಇದೇ ಥರದ ವಿಡಿಯೋಗಳು ಬರುತ್ತೆ, ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಇಮಿಡಿಯೇಟ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.